ಸಿನಿಮಾ ಸ್ಟೈಲ್ನಲ್ಲಿ ಯುವಕನನ್ನ ಅಡ್ಡಗಟ್ಟಿ ದರೋಡೆ ಮಾಡಲಾಗಿದೆ. ಬೈಕ್ ಸಮೇತ 31,38,000 ರೂಪಾಯಿ ಹಣವನ್ನ ದರೋಡೆ ಮಾಡಿದ್ದಾರೆ. ಹಾಡ ಹಗಲೇ ಲಾಂಗ್ನಿಂದ ಹಲ್ಲೆ ನಡೆಸಿ ಗ್ಯಾಂಗ್ ತಮ್ಮ ಕೈಚಳಕ ತೋರಿರೋದು ಗಮನಿಸ್ತಾ ಇದ್ದೀರಿ. ಬೈಕನ್ನ ಅಡ್ಡಗಟ್ಟಿ ಆ ಗ್ಯಾಂಗ್ ಯುವಕನಿಂದ 31,38,000 ರೂಪಾಯಿವನ್ನ ದೋಚಿರುವಂತಹ ದೃಶ್ಯ ಇದು. ಸಿಸಿಟಿವಿ ದೃಶ್ಯ. ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಸಕಲವಾರ ರಸ್ತೆಯಲ್ಲಿ ಬೆಂಗಳೂರು ಹೊರವಲಯ. ನಿನ್ನೆ ಸಂಜೆ 4:20 ಸುಮಾರಿಗೆ ದರೋಡೆ ನಡೆದಿದೆ. ಕೈಲಾಸ್ ಎಂಬ ಯುವಕನನ್ನ ಅಡ್ಡಗಟ್ಟಿ ಕೃತ್ಯವನ್ನು ಎಸಗಿದ್ದಾರೆ ದರೋಡೆಕೋರರು. ಇನ್ನು ಘಟನಾ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್ ಅವರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಬಳಿ ಚಂದ್ರಕಾಂತ್ ಅವರು. ದರೋಡೆ ಬಳಿಕ ಬೈಕನ್ನು ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ದರೋಡೆಕೋರರು. ಆದರೆ 31 ಲಕ್ಷ ಹಣವನ್ನ ದರೋಡೆ ಮಾಡಿದ್ದಾರೆ. ಏನಾಯಿತು ಸರ್? 4:13 4:20 ನೀವು ಎಲ್ಲಿ ಅಮೌಂಟ್ ತೊಗೊಂಡ್ಬರ್ತಾ ಇದ್ದೀವಿ? ಎಷ್ಟಿತ್ತು? 30 lakhs 31 lakhs. ಅದೇ ಕೂಡ್ಲು ಗೇಟಿಂದ 9 lakhs, ಆಮೇಲೆ 5 lakhs ಇಲ್ಲಿ ಸಕಲ್ವಾರ. ಏನಾಯಿತು ಸರ್? ನಮ್ಮದು ಪೇನಿಯರ್ ಬೈ ಅಂತ ಏಜೆನ್ಸಿ ತೊಗೊಂಡಿದ್ದೀವಿ ಸರ್. ನಾವು ಮತ್ತು ಏಜೆನ್ಸಿ ಅಂದರೆ ಗೋಡಾನ್ಗಳಿಗೆ ಹೋಗಿ ಕ್ಯಾಶ್ ಪಿಕಪ್ ಮಾಡ್ತೀವಿ. ಇವತ್ತು ಸುಮಾರು 4 ಗಂಟೆ ಒಳಗೆ ನಮ್ಮ ಹುಡುಗ ಉಡಾನ್ ಅಂತ ಕಂಪ್ನಿಯಲ್ಲಿ ಕಲೆಕ್ಷನ್ ಮಾಡ್ಕೊಂಡು ಬರುತ್ತಾ ಇರುವಾಗ ಸಕಲ್ವಾರ ರೋಡಲ್ಲಿ 4 ಜನ 2 ಬೈಕ್ಗಳಲ್ಲಿ ಅವನ್ನ ಅಡ್ಡ ಹಾಕಿ ಮಚ್ಚಿಂದ ಹಿಂದಿಂದ ಹೊಡೆದುಬಿಟ್ಟು ಗಾಡಿ ಜೊತೆಗೆ ಕಿತ್ಕೊಂಡು ಹೋಗಿದ್ದಾರೆ ಸರ್. ಬ್ಯಾಗ್ನ ಕೈಲಾಶ್ ಅಂತ ನಮ್ಮ ಹುಡುಗ ಕೆಲಸ ಮಾಡ್ತಾನೆ ಸರ್. ನಮ್ಮ ಹತ್ರ 5 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಸರ್. 5 ವರ್ಷದಿಂದ ಪರಿಚಯ ಇದೆ ಹುಡುಗ ಸರ್. ನಾವು ಉಡಾನ್ ಅಂತಲೇ ಮಾಡೋದು ಸರ್ ಅಷ್ಟೇ. ಹೆಂಗೆ ಅಂಗಡಿಗಳೆಲ್ಲ ಅಥವಾ ಉಡಾನ್ ಕಂಪನಿ ಬ್ರಾಂಚಸಲ್ಲಿ ಸರ್. ಉಡಾನ್ ಬ್ರಾಂಚಸ್ಗಳಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಬ್ರಾಂಚಸ್ಗಳು ಸರ್? ಕೂಡ್ಲು ಮತ್ತು ಇಲ್ಲಿ ಸಕರಾಲ್ಪಾಳ್ಯ ಸರ್. 2 ಬ್ರಾಂಚ್ ಮಾಡ್ತೀವಿ ಸರ್. ಉಡಾನ್ ಬ್ರಾಂಚಸ್ಸಲ್ಲಿ ತೊಗೊಬಂದು ಬ್ಯಾಂಕಿಗೆ ಹಾಕ್ಕೊಡ್ತೀವಿ ಸರ್. ನೆಲಮಂಗಲದಲ್ಲಿ ದಿನ ಕಳೆದಂತೆ ಖದೀಮರ ಹಾವಳಿ ಜೋರಾಗ್ತಾ ಇದೆ. ಅಡವಿಡಬೇಕಾದ ಚಿನ್ನಾಭರಣವನ್ನ ಖತರ್ನಾಕ್ ಕಳ್ಳರು ಎಗರಿಸಿದ್ದಾರೆ. ಸೋಲದೇವನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಶಿವಕೋಟೆ ನಿವಾಸಿ ಸುಪ್ರಿಯಾ ಅವರ ಚಿನ್ನಾಭರಣವನ್ನ ಕಳ್ಳರು ಕದ್ದಿರುವುದು. 50 ಗ್ರಾಂ ಚಿನ್ನಾಭರಣವನ್ನ ತೆಗೆದುಕೊಂಡು ಹೋಗಿದ್ರು ಸುಪ್ರಿಯಾ. ಕೆನರಾ ಬ್ಯಾಂಕ್ನಲ್ಲಿ ಅಡ ಇಡಬೇಕಿತ್ತು. ಸಿಬ್ಬಂದಿ ಇನ್ನೂ ಬಂದಿಲ್ಲ ಅಂತ ದಿನಸಿ ತರೋಕೆ ಹೋಗಿದ್ದಾರೆ. ಬ್ಯಾಗನ್ನ ಬೈಕ್ ಮೇಲೆ ಇಟ್ಟು ದಿನಸಿಯನ್ನ ತರೋಕೆ ಹೋದಂತಹ ವೇಳೆ ಬ್ಯಾಗ್ ಕದ್ದು ಖದೀಮ ಎಸ್ಕೇಪ್ ಆಗಿದ್ದಾನೆ. ಸಿಸಿ ಕ್ಯಾಮೆರಾದಲ್ಲಿ ಖದೀಮನ ಕೈಚಳಕ ಸೆರೆಯಾಗಿದೆ. ಅಷ್ಟು ಚಿನ್ನಾಭರಣ ಇದೆ. ಇಲ್ಲಿ ಸುಪ್ರಿಯಾ ಅವರು ಕೂಡ ಬಹಳ ಜಾಗೃತಿ ವಹಿಸಬೇಕಿತ್ತು. ಆದರೆ ಅವರಿಗೆ ಸಣ್ಣ ಕ್ಲೂ ಕೂಡ ಇರಲಿಲ್ಲ ಈ ರೀತಿ ಆಗುತ್ತೆ ಅಂತ ಹೇಳಿ.